ಕಾಂಟ್ರಾಕ್ಟರ್ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಸಚಿನ್ ಗುತ್ತಿಗೆದಾರನೇ ಅಲ್ಲ ಅಂತ ರಾಜ್ಯ ಗುತ್ತಿಗೆದಾರರ ಸಂಘ ಸ್ಫೋಟಕ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಯತ್ನ ಪಡ್ತಾ ಇದೆ ಅಂತ ಮೃತನ ಸಹೋದರಿ ಆರೋಪಿಸಿದ್ದಾರೆ. ಇತ್ತ ರಾಜೀನಾಮೆಗೆ ಆಗ್ರಹಿಸ್ತಾ ಇರುವಂತ ಬಿಜೆಪಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಬಿಜೆಪಿ ನಾಯಕರಿಗೆ ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ಗುತ್ತಿಗೆದಾರ ಸಂತೋಷ್ ಸುಸೈಡ್ ಕೇಸ್ನಲ್ಲಿ ಈಶ್ವರಪ್ಪ ತಲೆದಂಡವಾಗಿದ್ದನ್ನೇ ತಿರುಗುಬಾಣವಾಗಿ ಮಾಡಿಕೊಂಡ ಬಿಜೆಪಿ ಕೆಎಸ್ಸಿ ರಾಜೀನಾಮೆಯಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ. ಪೋಸ್ಟ್ ವಾರ್ ಕೂಡ ಶುರುವಾಗಿದೆ. ಆದರೆ ಸಚಿವ ಪ್ರಿಯಾಂಕ್ ಮಾತ್ರ ವಿಪಕ್ಷ ಬಿಜೆಪಿಯ ಆರೋಪಕ್ಕೆ ಕೌಂಟರ್ ಕೊಡ್ತಿದ್ದಾರೆ. ಇಂಥದ್ರ ನಡುವೆ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಪ್ರಕರಣ ಮತ್ತೊಂದು ಚರ್ಚೆಗೆ ನಾಂದಿ ಹಾಡಿದೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಸಚಿನ್ ಗುತ್ತಿಗೆದಾರನೇ ಅಲ್ಲ ಎಂದ ಗುತ್ತಿಗೆದಾರರ ಸಂಘ. ಸಚಿನ್ ಪ್ರಕರಣವನ್ನ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾಲ್ಕೆರೆದು ನಿಂತಿದೆ. ಇಂಥ ಬೆಳವಣಿಗೆ ನಡುವೆ ಆತ್ಮಹತ್ಯೆ ಮಾಡಿಕೊಂಡಿರುವ ಸಚಿನ್ ಗುತ್ತಿಗೆದಾರನೇ ಅಲ್ಲ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೇಗ್ಜಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಗುತ್ತಿಗೆದಾರ ಅಂತ ಎಲ್ಲೂ ಸಚಿನ್ ಪಾಂಚಾಳ್ ಹೆಸರು ನೋಂದಣಿಯಾದ ದಾಖಲೆ ಇಲ್ಲ ಅಂತ TV9ಗೆ ತಿಳಿಸಿದ್ದಾರೆ. ನಾವು ಅಥೆಂಟಿಕ್ ಆಗಿ ವಿಚಾರ ಮಾಡಿದೇವ್ರಿ. ನಮ್ಮ ಬೀದರ್ ಜಿಲ್ಲೆದಾಗ ಅಸೋಸಿಯೇಷನ್ ಅದ, ಬೀದರ್ ಜಿಲ್ಲಾ ಅಸೋಸಿಯೇಷನ್. ಅಲ್ಲಿ ಚಿಮ್ಮ ಅಂತೇಳಿ ವೀರಶೆಟ್ಟಿ ಚಿಮ್ಮ ಅಂತೇಳಿ ಸೆಕ್ರೆಟರಿಯವರಿಗೆ ಗೊತ್ತಾಗಿದೆ ಹೆಚ್ಚಾಗಿ. ಈ ಪಾಂಚಾಳ್ ಅವ್ರೇನೋ ನಾವು ಗುತ್ತಿಗೆದಾರ ಹರ ಏನೋ ಅಥವಾ ಅವ್ರ ಹೆಸರಲ್ಲಿ ಯಾವ ಪೆಂಡಿಂಗ್ ಬಿಲ್ ಅವನು ಡಿಟೇಲ್ದ ಮಾಹಿತಿ ತೊಗೊರಿ ಅಂತ ಹೇಳಿ ಕಳಿಸಿದಾಗ ಅವ್ರು ಡಿಟೇಲ್ ಮಾಹಿತಿ ತೊಗೊಂಡು ವರದಿ ಕೊಟ್ಟರು. ಇಲ್ಲ ಅವರು ಕಾಂಟ್ರಾಕ್ಟರ್ ಲೈಸೆನ್ಸ್ ಎಲ್ಲಿ ಇಲ್ಲ ಮತ್ತು ಅವ್ರ ಹೆಸರಲ್ಲಿ ಯಾವ ಪೆಂಡಿಂಗ್ ಬಿಲ್ ಅಲ್ಲಿ ನಂಬರ್ ಇಲ್ಲ ಅಂತೇಳಿ ಮಾಹಿತಿ ಕೊಟ್ಟರು. ರಾಜ್ಯ ಸರ್ಕಾರದಿಂದ ಕೇಸ್ ಮುಚ್ಚಿ ಹಾಕಲು ಪ್ರಯತ್ನ. ಮೃತ ಗುತ್ತಿಗೆದಾರ ಸಚಿನ್ ಸಹೋದರಿ ಸುರೇಖಾ ಆರೋಪ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಯಾವಾಗ ಈ ಬಾಂಬ್ ಸಿಡಿಸಿದ್ರು ಸಚಿನ್ ಕುಟುಂಬಸ್ಥರ ಕೋಪಾಗ್ನಿ ಒಮ್ಮೆಲೆ ಸ್ಫೋಟವಾಗಿದೆ. ರಾಜ್ಯ ಸರ್ಕಾರ ಈ ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸ್ತಾ ಇದೆ. ಪ್ರಧಾನಿಗೂ ಈ ಕುರಿತು ಪತ್ರ ಬರೆಯಲು ಪ್ರಯತ್ನಿಸ್ತೇವೆ ಅಂತ ಸಚಿನ್ ಸಹೋದರಿ ಸುರೇಖಾ ಹೇಳ್ತಿದ್ದಾರೆ. ಇವಾಗ ಗೊತ್ತಲ್ಲತ್ತಿದ್ರೆ ಇದು ಕೇಸ್ಗಳು ಮುಚ್ಚಾಕ್ಬೇಕಂತ ಟ್ರೈ ಮಾಡ್ಲತ್ತಾರ ಅಂತ. ಇವತ್ತು ಗುತ್ತಿಗೆದಾರನೇ ಇಲ್ಲ, ನಾಳಿನ ದಿವಸ ಅವ ಗುಲ್ಬರ್ಗ ಆಫೀಸೇ ಇರಲಿಲ್ಲ, ಅವ ಗುಲ್ಬರ್ಗದ ಕೆಲಸನೇ ಮಾಡಲಿಲ್ಲ, ನಮ್ಮ ಜೊತೆ ಭೇಟಿನೇ ಆಗಲಿಲ್ಲ, ಸಚಿನ್ ಹ್ಯಾಂಡ್ ರೈಟಿಂಗ್ ಇಲ್ಲ, ಸಚಿನ್ ಡೆಡ್ ಬಾಡಿನೇ ಇಲ್ಲ, ಸಚಿನೇ ಹುಟ್ಟೇ ಇಲ್ಲ ಅನ್ನೋ ಹುಟ್ಟಾಕ್ಸ್ಬಿಡ್ತಾರ ಗೌರ್ಮೆಂಟ್ ಅಂತ ನಮಗೆ ಅನ್ಸ್ಬಿಡ್ಲತ್ತದ ಸರ್. ಅದಕ್ಕೆ ನಮಗೆ ಸರ್ಕಾರ ಮೇಲೆ ನಂಬಿಕೆ ಉಳಿದಿಲ್ರಿ. ನಮ್ಗೆ ಕೇಂದ್ರ ಸರ್ಕಾರದಿಂದ CBI ತನಿಖೆ ಆಗ್ಬೇಕಂತ ನಿಮ್ಮ ಮೂಲಕ ಕೇಳ್ಬೋದು. ಬರಿತೀವಿ ಸರ್. ಮತ್ತೀಗ ಏನ್ ಮಾಡೋರಿ? ಪ್ರೈಮ್ ಮಿನಿಸ್ಟರಿಗೆ ಸರ್ ಲೆಟರ್ ಬರೆಯುವಂತ ಪ್ರಯತ್ನ ಮಾಡ್ತೀವಿ ಸರ್. ಇತ್ತ ರಾಜೀನಾಮೆಗೆ ಆಗ್ರಹಿಸ್ತಾ ಇರುವ ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಇವತ್ತು ಕೂಡ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಕಳೆದ 4-5 ದಿನದಿಂದ ಬಿಜೆಪಿಯವರು ಬಹಳಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ. ಅವರ ಹೈಕಮಾಂಡನ್ನು ಮೆಚ್ಚಕ್ಕೆ, ನಮ್ಮ ರಾಜೀನಾಮೆ ಕೊಡಿಸ್ಲಿಕ್ಕೆ, ಮತ್ತು ಖರ್ಗೆ ಸಾಹೇಬ್ರ ಹೆಸರನ್ನು ಖರ್ಗೆ ಸಾಹೇಬ್ರ ಹೆಸರಿಗೆ ಒಂದು ಕಪ್ ಚುಕ್ಕೆ ತರಬಹುದಾ ಅಂತ ಒಂದು ಸಂಚನ್ನು ನಡೆಸಿದ್ದಾರೆ. ಒಂದು BJP ಟೂಲ್ ಕಿಟ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಿನ್ನೆ ನಾನು ಹಾಕಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ. ನಾವೆಲ್ಲಿ ಹೋಗ್ತೀವಿ, ನಮ್ಮ ಮುದ್ಗೆ ಹಾಕಬೇಕಂತೆ, ನಮ್ಮ ಮನೆಗೆ 4ನೇ ತಾರೀಕು ಮುದ್ಗೆ ಬರ್ತಾರಂತೆ, ಮತ್ತು ನಾವು ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡಬೇಕಂತೆ. ಸೊ BJP ಟೂಲ್ ಕಿಟ್ಟು ಈಗಾಗಲೇ ಪ್ರಾರಂಭ ಆಗಿದೆ ನಿನ್ನೆಯಿಂದ. ಅದು ಯಾಕೆ 31st ಬಿಟ್ಟರು ಏನೋ ನ್ಯೂ ಇಯರ್ ಪಾರ್ಟಿಗೆ ಇರಬೇಕು. ಅವ್ರ ವೀಕೆಂಡ್ ರಾಜಕಾರಣಿಗಳು, ವೀಕ್ ಡೇ ರಾಜಕಾರಣಿಗಳು ಇವರೆಲ್ಲರೂ. ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಮೊದಲು ತನಿಖೆಯಾಗಲಿ, ಆರೋಪ ಸಾಬೀತಾದ್ರೆ ನೋಡೋಣ ಅಂದ್ರು. ಹಿಡಿದಿದ್ದಾರೆ, ಅದು ನೋಡ್ಬೇಕಲ್ಲ. ಅವ್ರ ಮ್ಯಾಗ ಆರೋಪ ನಿಜ ಅದೇ, ಯಾರು ಅದನ್ನು ತನಿಖೆ ಮಾಡೋರು ಅಟ್ಲೀಸ್ಟು ಬೇಕಲ್ಲ. ಈಗ ರಾಜೀನಾಮೆ ಇದು ಪ್ರತಿ ದಿವಸ ರಾಜೀನಾಮೆ ಕೇಳ್ತಾರೆ, ಯಾವುದೋ ವಿಷಯದಲ್ಲಿ ಕೇಳ್ತಾರೆ. ಮತ್ತು ಎಲ್ಲರೂ ಕೊಟ್ಕೊತ ಹೋದ್ರೆ ಮಂತ್ರಿ ಮಂಡಳಿ ಖಾಲಿ ಆಗ್ತದೆ. ಸೊ ಯಾವ್ದಾರ ಒಂದು ಏಜೆನ್ಸಿ ತನಿಖೆ ಮಾಡಬೇಕು, ಅಥವಾ ಅದೇನಾರ ಆರೋಪ ಎಲ್ಲರ ಒಂದು ಹಂತದಲ್ಲಿ ಪ್ರೂವ್ ಆಗಬೇಕು. ಸೊ ಅವಾಗ ಡಿಮಾಂಡ್ ಮಾಡ್ಲಿಕ್ಕೆ ಸರಿ ಇರ್ತದೆ. ಎಲ್ಲಾನು CBI ಹೇಳ್ತಾರೆ, CBI ಕೊಡ್ಲಿಕ್ಕೆ ಆಗಲ್ಲ, ಮತ್ತು ನಮ್ಮ ಏಜೆನ್ಸಿ ಇದಲ್ಲ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೇಳೋ ಧಮ್ ಕಾಂಗ್ರೆಸ್ನಲ್ಲಿ ಯಾರಿಗಿದೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನಿಸಿದ್ದಾರೆ. ಬಟ್ಟೆ ಹರ್ಕೊಂಡು ಕೊಡೋದಿಲ್ಲ, ನಾ ಏನು ಮಾಡಬೇಕು? ಅವ್ರ ರಾಜೀನಾಮೆ ಕೇಳೋದು ದಮ್ ಯಾರ ಬಲ್ಲಿ ಐತೆ ಹೇಳ್ರಿ ಕಾಂಗ್ರೆಸ್ನ?
ಸಿದ್ದರಾಮಯ್ಯ ಬಲ್ಲಿದೆ. ಡಿ ಕೆ ಶಿವಕುಮಾರ್ ಭಾಳ ಎಲ್ಲ ಹೂಯಿ ಮಾಡ್ತಾರೆ. ಅವು ಮಾಡತ್ತೆ ಹೇಳ್ರಿ ಖರ್ಗೆ ವಿರುದ್ಧ. ಹಾಂ ಮಿಸ್ಟರ್ ಯತ್ನಾಳ್ ಹತ್ತಿದ ಈಗ ಅನ್ನತ್ತಲ್ರಿ ಮಿಸ್ಟರ್ ಖರ್ಗೆ ಅಂತ ಅನ್ಬೇಕು. ಅವ್ರದ್ದು ಇದು ಐತಲ್ಲ, ಏನು ಯಾಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರಂತೇಳಿ ಅದನ್ನು ಆಧರಿಸಿ ನೈತಿಕತೆ ಐತಿದ್ರೊಳಗೆ. ನಾವು ಕೊಡೋದೇ ಇಲ್ಲ ಅನ್ನೋರಿಗೆ ಏನು ಮಾಡ್ಲಿಕ್ಕಾಗ್ತದೆ? ನೈತಿಕತೆ ಪ್ರಶ್ನೆ ಅನೇಕ ಸಲ ಮೌಲ್ಯಾಧಾರಿತ ರಾಜಕಾರಣ ನೈತಿಕತೆ ಬಂದಾಗ ರಾಜೀನಾಮೆ ಕೊಟ್ಟು ಉದಾಹರಣೆ ಇದೆ. ಹಂಗೆ ನಡ್ಕೋಬೇಕಂತ ನಾವು ಅಟ್ಟೆ ಹೇಳ್ತೀವಿ. ಸಚಿವ ಪ್ರಿಯಾಂಕ್ ಮೇಲೆ ಬಿಜೆಪಿಗರ ಸುಳ್ಳು ಆಪಾದನೆ. ಬಿಜೆಪಿ ನಾಯಕರ ನಡೆ ಖಂಡಿಸಿ ಮೈಸೂರಿನಲ್ಲಿ ಪ್ರೊಟೆಸ್ಟ್. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮೇಲೆ ಬಿಜೆಪಿ ನಾಯಕರು ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಅಂತ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಅಖಿಲ ಭಾರತ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಸಂಘದಿಂದ ಪ್ರೊಟೆಸ್ಟ್ ಆಗಿದೆ. ಬಿಜೆಪಿ ನಾಯಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ. ಸಚಿನ್ ಸಾವಿಗೆ ಖರ್ಗೆ ಸುಪಾರಿ ಅಂತ ಪೋಸ್ಟರ್ ಹಿಡಿದು ಆಕ್ರೋಶ ಹೊರಹಾಕಿದ್ದು ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಪೋಸ್ಟ್ ವಾರ್ ಶುರುವಾಗಿದೆ. ಹೈದರಾಬಾದ್ ನಿಜಾಮರು ಕಲ್ಯಾಣ ಕರ್ನಾಟಕವನ್ನ ಹಿಂಸಿಸಿದ್ರು. ಕಲಬುರಗಿಯ ನಿಜಾಮ ಪ್ರಿಯಾಂಕ್ ಖರ್ಗೆ ಮತ್ತವರ ರಜಾಕರು ರಾಜು ಕಪನೂರು ಅಂತ ಬಿಜೆಪಿ ಪೋಸ್ಟ್ ಹಂಚಿಕೊಂಡಿದ್ದು ಕಲಬುರಗಿ ಜನರನ್ನ ಇವರು ಹಿಂಸಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದೆ. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದು ಬಿಜೆಪಿ ವಿರುದ್ಧ ಕೆಂಡ ಕಾರಿದ್ದಾರೆ. ಇದನ್ನ ಕಲಬುರಗಿ ರಿಪಬ್ಲಿಕ್ ಆಗಿದೆ, ನಿಜಾಮರ ಆಳ್ವಿಕೆ ಇದೆ, ರಜಾಕರ ಆಳ್ವಿಕೆ ಇದೆ ಅಂತ ಸುಮ್ಮನೆ ಏನು ಬಿಜೆಪಿಯವರು ಹತಾಶರಾಗ್ಬಿಟ್ಟಿದ್ದಾರೆ. ಹಿಂಗನ ಮಾಡಿ ಇದು ಬೈ ಹುಕ್ ಆರ್ ಕ್ರುಕ್ ಕಾಂಗ್ರೆಸ್ನವ್ರಿಗೆ ಸಿಕ್ಕಾಕ್ಸ್ಬೇಕು, ಪ್ರಿಯಾಂಕ್ ಖರ್ಗೆಗೆ ರಾಜೀನಾಮೆ ಕೊಡಿಸ್ಬೇಕು ಅಂತ. ಒಂದೆಡೆ ಕೈ ಕಮಲ ನಾಯಕರ ನಡುವೆ ಗುದ್ದಾಟ ನಡೀತಾ ಇದೆ. ಮತ್ತೊಂದೆಡೆ ಮೃತ ಸಚಿನ್ ಪಾಂಚಾಳ್ ಗುತ್ತಿಗೆದಾರನೇ ಅಲ್ಲ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ತನಿಖೆ ಬಳಿಕವಷ್ಟೇ ಅಸಲಿ ಕಹಾನಿ ಹೊರಬರಲಿದೆ. ಬ್ಯೂರೋ ರಿಪೋರ್ಟ್, TV9.